ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಪಾರುಸ್ ಕಿಚನ್ಗೆ ಸ್ವಾಗತ. ನಾನು ಮಾಡ್ತಿರೋ ರೆಸಿಪಿ ಬಂದು ಇವತ್ತು ನುಗ್ಗೆಕಾಯಿ ಚಾಪ್ಸ್. ನೀವು ನೋಡ್ಬೋದು ವಿಡಿಯೋದಲ್ಲಿ ಈ ನುಗ್ಗೆಕಾಯಿ ಚಾಪ್ಸ್ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ನುಗ್ಗೆಕಾಯಿ ಚಾಪ್ಸ್ನ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿದೆ ಈ ನುಗ್ಗೆಕಾಯಿ ಚಾಪ್ಸ್. ಈ ರೀತಿ ನುಗ್ಗೆಕಾಯಿ ಚಾಪ್ಸ್ ಮಾಡಬೇಕು ಅಂದರೆ ನೀವು ಇವತ್ತೇ ಹೋಗಿ ನುಗ್ಗೆಕಾಯಿ ತಂದು ಕಟ್ ಮಾಡಿ ಈ ರೀತಿ ಚಾಪ್ಸ್ನ ಮಾಡ್ಕೊಬಿಡಿ. ಯಾಕೆ ಅಂದರೆ ಈ ನುಗ್ಗೆಕಾಯಲ್ಲಿ ಆರೋಗ್ಯದ ಗುಣಗಳು ತುಂಬಾ ಇದೆ. ಇದರಲ್ಲಿ ಹಾಲಿಗಿಂತ ಹೆಚ್ಚು ಅಧಿಕ ಕ್ಯಾಲ್ಸಿಯಂ ಇದೆ. ಈ ನುಗ್ಗೆಕಾಯಿ ಚಾಪ್ಸ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 1 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ, 4 ಲವಂಗ, 2 ಚಿಕ್ಕ ಪೀಸು ಚಕ್ಕೆ, 1/2 ಇಂಚು ಶುಂಠಿ, 10 ಪೀಸು ಗೋಡಂಬಿ ಹಾಗೂ 1 ಗೆಂಡೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡು ಕೆಂಪಗಾಗೋವರೆಗೂ ನಾನು ಹುರ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದು 2 ಟೊಮೊಟೊ ಕೂಡ ನಾನಿಲ್ಲಿ ಕಟ್ ಮಾಡಿ ಸಾಫ್ಟ್ ಆಗುವವರೆಗೂ ಹುರ್ಕೊಳ್ತಾ ಇದ್ದೀನಿ. ಈ ಎಲ್ಲ ಐಟಮು ಸಾಫ್ಟ್ ಆದಮೇಲೆ ನಾನಿಲ್ಲಿ 1/2 ಒಳಾಗುವಷ್ಟು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ಸೇರಿಸಿದಂಥ ಎಲ್ಲ ಪದಾರ್ಥನೂ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಟು ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಮರಿದಂತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಒಂದು ಕಡಾಯಿನ ಇಟ್ಟು 2 ಹಸಿರು ಮೆಣಸಿನ್ಕಾಯಿನ ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಗೆಂಡೆ ಆಗುವಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈ ಆದಂಥ ಈರುಳ್ಳಿ ಮತ್ತು ಮೆಣಸಿಕಾಯಿ ಜೊತೆಗೆ ನಾನು 5ರಿಂದ 6 ನುಗ್ಗೆಕಾಯಿನ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಸೇರಿಸಿ ಕೂಡ ಈಗ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಈ ನುಗ್ಗೆಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೀವು ನೋಡ್ಬೋದು ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನುಗ್ಗೆಕಾಯಿ ಕೂಡ ಫ್ರೈ ಆಯಿತು. ಈ ಫ್ರೈ ಆದಂಥ ನುಗ್ಗೆಕಾಯಿ ಜೊತೆಗೆ ನಾನೀಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಮಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕೋದೇನು ಬೇಡ, ಸ್ವಲ್ಪನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ನುಗ್ಗೆಕಾಯಿ ಚಾಪ್ಸು ತುಂಬ ಗಟ್ಟಿನೂ ಬೇಡ, ನೀರು ಥರನೂ ಬೇಡ, ಒಂದು ಹದವಾಗಿ ನಾವು ಮಾಡಿಕೊಂಡ್ರೆ ಸರಿಸುಮಾರು ಒಂದು 7ರಿಂದ 8 ಸೀಟು ಊಟ ಮಾಡ್ಬೋದು. ಅಷ್ಟು ಚಾಪ್ಸ್ ಸಾಂಬಾರು ಇದು ರೆಡಿಯಾಗುತ್ತೆ. ನಾನಿಲ್ಲಿ ಸ್ವಲ್ಪ ತಿಕ್ನೆಸ್ ಬರೋದಕ್ಕೋಸ್ಕರನೇ ನಾನು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, 1 ಸ್ಪೂನು ಧನಿಯಾ ಪೌಡ್ರು, 1/4 ಟೀ ಸ್ಪೂನು ಅರಿಶಿನ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಕೈ ಆಡಿಸ್ತಾ ಇದ್ದೀನಿ. ಹಾಗೆ ಒಂದು 7ರಿಂದ 8 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಳೋಣ. ಈ ನುಗ್ಗೆಕಾಯಿ ಚಾಪ್ಸ್ ಸಾಂಬಾರು ನಮ್ಮನೇಲಂತೂ ತುಂಬ ರುಚಿಯಾಗಿತ್ತು. ನಿಮ್ಮನೇಲಿ ಹೇಗಿದೆ ಅಂತ ನೀವು ಕೂಡ ಈ ರೀತಿ ಮಾಡಿ ನೋಡಿ ಟೇಸ್ಟ್ನ. ಆಮೇಲೆ ನನಗೊಂದು ಸಾರಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಕುದಿ ಬಂದಿದೆ ಅಂತ. ತುಂಬ ಚೆನ್ನಾಗಂತೂ ನಮ್ಮನೇಲಿ ಆಗಿತ್ತು. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ತುಂಬ ಜನಕ್ಕೆ ನನ್ನ ವೀಡಿಯೋಗಳು ಹೋಗುತ್ತೆ. ಅದರಿಂದ ನಮಗೆ ನಿಮ್ಮ ಒಂದು ಲೈಕು ಕೂಡ ತುಂಬ ಮುಖ್ಯ. ಮರಿದಂತೆ ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ಇನ್ನು ಒಳ್ಳೊಳ್ಳೆ ವಿಡಿಯೋಗಳಿಗೆ
ನನಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.